ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕೇಂದ್ರ ಸರ್ಕಾರ ಮ್ಯಾಚಿಂಗ್ ಗ್ರಾಂಟ್ ನೀಡದೆ ವಿಳಂಬ ಧೋರಣೆ ತೋರುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಹೇಳಿದ್ದಾರೆ. ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು 371 ಕಾಯ್ದೆ ವಿಶೇಷ ಮೀಸಲಾತಿ ತಂದು ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಒಂದೆಡೆ ಪಣ ತೊಟ್ಟಿದ್ದರೆ, ಅತ್ತ ಕೇಂದ್ರ ಸರ್ಕಾರ ಮ್ಯಾಚಿಂಗ್ ಗ್ರಾಂಟ್ ನೀಡದೆ ವಿಳಂಬ ಧೋರಣೆ ತೋರುತ್ತಿದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಕೆಕೆಆರ್ಡಿಬಿ ಮಂಡಳಿ ಸಭಾಂಗಣದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಹಣಕಾಸು ಸಚಿವರಿಗೆ ಹಲವಾರು ಬಾರಿ ಸಿಎಂ ಅವರು ಪತ್ರ ಬರೆದಿದ್ದಾರೆ. ಇದಲ್ಲದೆ ಖುದ್ದಾಗಿ ಭೇಟಿಯಾಗಿ ಮನವರಿಕೆ ಮಾಡಿದ್ದರೂ ಇದುವರೆಗೂ ಅನುದಾನ ಬಂದಿಲ್ಲ. ಹೀಗಾಗಿ ಸಿಎಂ ಅವರೊಂದಿಗೆ ಚರ್ಚಿಸಿ ಸರ್ವಪಕ್ಷ ನಿಯೋಗ ತೆಗೆದುಕೊಂಡು ಹೋಗಲು ಶೀಘ್ರ ದಿನಾಂಕ ನಿಗದಿಪಡಿಸಲಾಗುವುದು ಎಂದರು. 2013-14ರಿಂದ 2025-26ನೇ ಸಾಲಿನವರೆಗೆ ರಾಜ್ಯ ಸರ್ಕಾರದಿಂದ ಕೆಕೆಆರ್ಡಿಬಿ ಮಂಡಳಿಗೆ 24,878 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದು, ಇದೇ ಮೊತ್ತವನ್ನು ಮಹಾರಾಷ್ಟ್ರದ ವಿದರ್ಭ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ಕೆಕೆಆರ್ಡಿಬಿ ಮಂಡಳಿಗೆ ನೀಡಬೇಕು. ಕೇಂದ್ರದಿಂದ ಅನುದಾನ ಬಂದಲ್ಲಿ ಈ ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಲು ಸಾಧ್ಯವಾಗಲಿದೆ ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ತರುವ ನಿಟ್ಟಿನಲ್ಲಿ ಡಾಕ್ಟರ್ ಛಾಯಾ ದೇಗಾಂವ್ಕರ್ ನೇತೃತ್ವದ ತಜ್ಞರ ಸಮಿತಿ ಈಗಾಗಲೇ ಕಳೆದ ಡಿಸೆಂಬರ್ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಳಗಾವಿಯಲ್ಲಿ ಭೇಟಿ ಮಾಡಿ ವರದಿ ಸಲ್ಲಿಸಿದ್ದು, ಕೆಪಿಎಸ್ ಶಾಲೆ ನಿರ್ಮಾಣ, ದ್ವಿಭಾಷಾ ಪದ್ಧತಿ ಬೋಧನೆ, ಶಿಕ್ಷಣದಲ್ಲಿ ಗುಣಮಟ್ಟ, ಶಿಕ್ಷಕರ ಕೊರತೆ ನೀಗಿಸುವ ಸಂಬಂಧ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದರು. ಪ್ರಸ್ತುತ ರಾಜ್ಯದಲ್ಲಿ 247 ಕೆಪಿಎಸ್ ಶಾಲೆಯಲ್ಲಿ ಕಲ್ಯಾಣದಲ್ಲಿ ಇರುವುದು ಕೇವಲ 60 ಶಾಲೆ. ಹೀಗಾಗಿ ಮುಂದಿನ ಒಂದು ವರ್ಷದಲ್ಲಿ ಮಂಡಳಿಯಿಂದ 200, ಶಿಕ್ಷಣ ಇಲಾಖೆಯಿಂದ 100 ಶಾಲೆಗಳು ಈ ಭಾಗದಲ್ಲಿ ತಲೆ ಎತ್ತಲಿವೆ. SSLC ಪರೀಕ್ಷೆ ಸುಧಾರಣೆಗೆ 3.44 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ಇದರಲ್ಲಿ ಪ್ರತಿ ತಾಲೂಕಿಗೆ 25 ಲಕ್ಷ ವ್ಯಯ ಮಾಡಲಾಗುತ್ತಿದೆ. 5,530 ಸಮಶಿಕ್ಷಕರ ಭರ್ತಿ ಕಾರ್ಯ ನಡೆದಿದೆ. ಪ್ರಸಕ್ತ 2025-26ನೇ ಸಾಲಿನಲ್ಲಿ ಮಾರ್ಚ್ 31ರ ಒಳಗೆ 4,000 ಕೋಟಿ ರೂಪಾಯಿ ಹಣ ಖರ್ಚು ಮಾಡುವ ಮೂಲಕ ಅನುದಾನ ಖರ್ಚಿನಲ್ಲಿ ಹೊಸ ದಾಖಲೆ ಬರೆಯಲಾಗುವುದು ಎಂದು ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದರು. ಕೇಂದ್ರ ಸರ್ಕಾರವು 15ನೇ ಹಣಕಾಸು ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳಿಗೆ ರಾಜ್ಯಕ್ಕೆ ಹಂಚಿಕೆಯಾದ 1.25 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿದ 5,300 ಕೋಟಿ ರೂಪಾಯಿ, ಬೆಂಗಳೂರು ಅಭಿವೃದ್ಧಿಗೆ ಘೋಷಿಸಿದ 6,000 ಕೋಟಿ ರೂಪಾಯಿ, 15ನೇ ಹಣಕಾಸಿನ ಅಡಿ ಹಂಚಿಕೆ ಮಾಡಿದ ವಿಶೇಷ ಅನುದಾನ 5,495 ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿ ಸಹ ಅನುದಾನ ನೀಡಿಲ್ಲ. ಇದಲ್ಲದೆ 15ನೇ ಹಣಕಾಸು ಆಯೋಗದಲ್ಲಿನ ಆರೋಗ್ಯ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿದ ಅನುದಾನದಲ್ಲಿ 874 ಕೋಟಿ ರೂಪಾಯಿ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗೆ ಹಂಚಿಕೆ ಮಾಡಿದರಲ್ಲಿ 774 ಕೋಟಿ ರೂಪಾಯಿ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಿದ 1,028 ಕೋಟಿ ರೂಪಾಯಿ, ತೆರಿಗೆ ಸೂತ್ರ ಬದಲಾವಣೆಯಿಂದ ನಷ್ಟ 80,000 ಕೋಟಿ ರೂಪಾಯಿ, NDRF ನಡಿ 7,254 ಕೋಟಿ ರೂಪಾಯಿ, ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ 10,524 ಸೆಸ್ ಮತ್ತು ಸರ್ಚಾರ್ಜ್ ನಿಂದ 8,300 ಕೋಟಿ ರೂಪಾಯಿ ಸೇರಿ ಒಟ್ಟಾರೆ ಕಳೆದ 5 ವರ್ಷದಲ್ಲಿ ರಾಜ್ಯಕ್ಕೆ 1,25,559 ಕೋಟಿ ರೂಪಾಯಿ ಹಣ ಕೇಂದ್ರದಿಂದ ಬರಬೇಕಿದೆ ಎಂದು ಅಂಕಿ ಸಂಖ್ಯೆಯೊಂದಿಗೆ ಅಧ್ಯಕ್ಷರು ವಿವರಿಸಿದರು. ಹಿಂದಿನ ಯುಪಿಎ ಸರ್ಕಾರ ಜಾರಿಗೆ ತಂದ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೆಸರಿಡಲಾಗಿತ್ತು. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ವಿಬಿಜಿ ರಾಮ್ಜಿ ಹೆಸರಿಡುವ ಮೂಲಕ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಿಗೆ ಅವಮಾನ ಮಾಡಿದೆ. ಅಲ್ಲದೆ ಕಾಯ್ದೆ ತಿದ್ದುಪಡಿ ತಂದು 60-40 ಮಾದರಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಅನುದಾನ ಭರಿಸಬೇಕು ಎಂದು ತಿಳಿಸಲಾಗಿದೆ. ಹಿಂದೆಲ್ಲ ಕೇಂದ್ರವೇ 100% ಅನುದಾನ ಭರಿಸುತ್ತಿತ್ತು. ಇದು ರಾಜ್ಯಗಳಿಗೆ ಮಾರಕವಾದ ನಿರ್ಣಯವಾಗಿದೆ. ಕೇಂದ್ರದ ಎನ್ಡಿಎ ಸರ್ಕಾರವು ದೇಶದ ಬಡ ಜನರ ಕಲ್ಯಾಣ, ಉದ್ಯೋಗ ನೀಡುವ ಬದಲು ಕೇವಲ ಯೋಜನೆ ಹೆಸರು ಬದಲಾವಣೆ ಮಾಡುವಲ್ಲಿ ತಲ್ಲೀನವಾಗಿದೆ ಎಂದರು. ಕೇಂದ್ರ ಸರ್ಕಾರ
ಬಂದು ಸುಮಾರು 12 ವರ್ಷ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ರಚನೆಯಾಗಿರುವಂತಹ ಈ ಒಂದು NDA ಸರ್ಕಾರ ಅಂದರೆ ನಾವೆಲ್ಲ ಅಂದ್ಕೊಂಡಿದ್ವಿ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ. ಆದರೆ ಕಳೆದ 12 ವರ್ಷದಲ್ಲಿ ನಾವು ತೆಗೆದು ನೋಡಿದ್ರೆ ಇದು ನೇಮ್ ಡೆವಲಪಿಂಗ್ ಏಜೆನ್ಸಿ ಆಗಿದೆ. ಯಾವೊಂದು ರೀತಿಯಿಂದ ನಾವು ಹೊಸ ಹೊಸ ಹೆಸರುಗಳು ನಾವು ಸೃಷ್ಟಿ ಮಾಡಬೇಕು, ಹೆಸರುಗಳನ್ನು ಬದಲಾವಣೆ ಮಾಡಬೇಕು, ಹೊಸದಾಗಿ ಯಾವಾಗಲೂ ನೇಮ್ ಡೆವಲಪಿಂಗ್ ಏಜೆನ್ಸಿ, NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಲ್ಲ, ನೇಮ್ ಡೆವಲಪಿಂಗ್ ಏಜೆನ್ಸಿ. ಹೊಸದಾಗಿ ಏನಾದರೂ ಹೊಸ ಹುಡುಕ್ತಾರೆ. ಯಾಕಂದರೆ ನಿರುದ್ಯೋಗ ಬಗ್ಗೆ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಂತೂ ಇಲ್ಲ, ರೈಸ್ ಬಗ್ಗೆ ಚರ್ಚೆ ಮಾಡಬೇಕಂತ ಅಂತೂ ಇಲ್ಲ, ಬಡವರಿಗೆ ರೈತರ ಬಗ್ಗೆ ಏನಾದರೂ ಒಂದು ಚರ್ಚೆ ಮಾಡಬೇಕಂದ್ರೆ ಹೊಸದಾಗಿ ಸೃಷ್ಟಿ ಮಾಡ್ತಾರೆ ಹೆಸರನ್ನು ಬದಲಾವಣೆ. ಈ ಒಂದು ಮನ್ರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಬದಲಾವಣೆ ಮಾಡಿ VBG ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ ಅಂತ ಅವರು ಮಾಡಿದ್ದಾರೆ. ಕಳೆದ 12 ವರ್ಷದಲ್ಲಿ 2014 ನಂತರ ಅವರು ಅಧಿಕಾರಕ್ಕೆ ಬಂದ ನಂತರ ತಾವು ನೋಡಿದ್ರೆ, ಅದಕ್ಕಿಂತ ಮೊದಲು ನಮ್ಮ UPA ಸರ್ಕಾರ 2004 ಮತ್ತು 2014 ತನಕ ಅಧಿಕಾರದಲ್ಲಿರ್ತಕ್ಕಂಥ ನಮ್ಮ UPA ಸರ್ಕಾರ ಹಲವು ಯೋಜನೆಗಳು ಬಡವರಿಗೆ, ಜನರಿಗೆ ಅನುಕೂಲ ಆಗ್ತಕ್ಕಂಥ ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ಮನ್ರೇಗಾ, ಹಲವಾರು ಯೋಜನೆಗಳೇ. ಇಂದಿರಾ ಆವಾಸ್ ಯೋಜನಾ ಮಾಡಿದ್ಯಾರು? UPA ಸರ್ಕಾರ. ಅದರ ಹೆಸರನ್ನು ಬದಲಾವಣೆ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಂತ ಮಾಡಿದ್ದಾರೆ. ರಾಜೀವ್ ಗಾಂಧಿ ಗ್ರಾಮೀಣ್ ವಿದ್ಯುತ್ಕರಣ್ ಯೋಜನಾ, ಆ ಒಂದು ಬದಲಾವಣೆಯನ್ನು ಮಾಡಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ್ ಜ್ಯೋತಿ ಯೋಜನಾ, JNRM ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್, ಅಮೃತ್ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್, ನಿರ್ಮಲ್ ಭಾರತ್ ಅಭಿಯಾನ್, ಅದನ್ನು ಸ್ವಚ್ಛ ಭಾರತ್ ಮಿಷನ್ ಅಂತ ಮಾಡಿ, ಅದೇ ಮಹಾತ್ಮ ಗಾಂಧಿ ಅವರ ಹೆಸರು ಹೇಳಿ ಅವರು ಮಾಡಿದ್ದು ನಮಗೆಲ್ಲರೂ ಕೂಡ ಗೊತ್ತಿದೆ. ಪ್ರತಿ ಅಕ್ಟೋಬರ್ 2ನೇ ತಾರೀಕಿಗೆ ದೇಶದ ಪ್ರಧಾನಮಂತ್ರಿಯವರ ಖುದ್ದಾಗಿ ಸ್ವಚ್ಛ ಭಾರತ್ ಮಿಷನ್ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು. ನ್ಯಾಷನಲ್ ಆಪ್ಟಿಕ್ ಫೈಬರ್ ನೆಟ್ವರ್ಕ್, ಭಾರತ್ ನೆಟ್ವರ್ಕ್, ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ NEGP, ಅದನ್ನು ಡಿಜಿಟಲ್ ಇಂಡಿಯಾ ಅಂತ ಯಾವ ರೀತಿಯಿಂದ ಮಾಡಿದ್ದಾರೆ ತಮಗೆಲ್ಲರೂ ಕೂಡ ಗೊತ್ತಿದೆ. ಸ್ವಾವಲಂಬನ್ ಪೆನ್ಷನ್ ಸ್ಕೀಮ್, ಅಟಲ್ ಪೆನ್ಷನ್ ಯೋಜನಾ, ಜನ್ ಔಷಧಿ ಸ್ಕೀಮ್. ರೆಡ್ FM ಹಾಗೂ ಜೀವ ಸುರಕ್ಷಾ ಆಸ್ಪತ್ರೆಯ ವತಿಯಿಂದ 5 ದಿನಗಳ ಜೀವ ಸುರಕ್ಷಾ ಅಭಿಯಾನಕ್ಕೆ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದಲ್ಲಿ ಇಂದು ರೆಡ್ FM ಹಾಗೂ ಜೀವ ಸುರಕ್ಷಾ ಆಸ್ಪತ್ರೆಯ ವತಿಯಿಂದ ಜೀವ ಸುರಕ್ಷಾ ಅಭಿಯಾನ 5 ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ರೆಡ್ FMನ ಈ ಕಾರ್ಯಕ್ರಮವು 5 ದಿನಗಳ ಕಾಲ ನಡೆಯಲಿದ್ದು, ಕಲಬುರಗಿ ನಗರದ ವಿವಿಧ ಟ್ರಾಫಿಕ್ ಸಿಗ್ನಲ್ ನಲ್ಲಿ ಜನರಲ್ಲಿ ಟ್ರಾಫಿಕ್ ನಿಯಮದ ಕುರಿತು ಜಾಗೃತಿ ಮೂಡಿಸಿ ಉಚಿತ ಹೆಲ್ಮೆಟ್ ವಿತರಿಸಲಾಗುವುದು. 5 ದಿನಗಳ ಈ ಕಾರ್ಯಕ್ರಮಕ್ಕೆ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್, ಡಾಕ್ಟರ್ ದಿವ್ಯಾ, ಡಾಕ್ಟರ್ ಸುಮಿತ್, ಡಾಕ್ಟರ್ ಅಕ್ಷಯ್, ಡಾಕ್ಟರ್ ಸುಶೀಲ್ ಗುತ್ತೇದಾರ್ ಸೇರಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಕ್ರೈಮ್ ಅಂಡ್ ಟ್ರಾಫಿಕ್ DCP ಪ್ರವೀಣ್ ನಾಯಕ್, ರೆಡ್ FMನ ಸಂತೋಷ್, ರೇವಣಸಿದ್ದಪ್ಪ, ಪ್ರಕಾಶ್, ಅನಂತ್ ಹಾಗೂ RJ ವಾಣಿ ಹಾಜರಿದ್ದರು. ತಂಡ ಹಾಗೂ ನಮ್ಮ ಟ್ರಾಫಿಕ್ ತಂಡಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಾವು ಡೈಲಿ ಬೇಸಿಸ್ ಮೇಲೆ ಈಗ ಆಕ್ಸಿಡೆಂಟ್ ಕೇಸನ್ನು ನೋಡಿದಾಗ ಫಸ್ಟ್ ಬರೋದು ತಲೆನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು. ಈಗ ಸುಮಾರು ಸತಿ ಏನಾಗುತ್ತೆ, ನಮ್ಗೆ ಎಷ್ಟು ಆಕ್ಸಿಡೆಂಟ್ ಕೇಸಸ್ ನಮ್ಮ ಎಮರ್ಜೆನ್ಸಿಗೆ ಬರುತ್ತೆ, ಅದರಲ್ಲಿ ಯಾರು ಬೈ ಚಾನ್ಸ್ ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಇಲ್ಲ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ,
ಅವರು ತುಂಬ ಗ್ರೀವಿಯಸ್ ಇಂಜರಿಯಲ್ಲಿ ಬರ್ತಾರೆ. ಸೊ ನಾನು ಏನು ಇಷ್ಟಪಡಕ್ಕೆ ಹೇಳ್ತೀನಿ ಅಂದರೆ, ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಜೀವಕ್ಕೆ ಬರೀ ಪರ್ಸ್ನಲ್ ಜೀವಕ್ಕಲ್ಲ, ನಮ್ಮ ಇಡೀ ಫ್ಯಾಮ್ಲಿಗೆ ಒಂದು ಪ್ರೊಟೆಕ್ಷನ್ ಆಗಿರುತ್ತೆ. ಯಾಕಂದರೆ ಹೆಡ್ ಇಂಜರಿ ಆದಾಗ ಏನಾಗುತ್ತೆ, ಸುಮಾರು ಸತಿ ಅವ್ರಿಗೆ ಭಾಳ ತುಂಬ ಕ್ರಿಟಿಕಲ್ ಆಗಿರ್ತಾರೆ. ಒಂದೊಂದು ತಿಂಗಳು ಹಾಸ್ಪಿಟಲ್ ಕಳೆಯೋಕ್ಕೆ ICUದಲ್ಲಿ ಇಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಬರೀ ಪೇಷಂಟ್ಗೆಲ್ಲ ಇಡೀ ಫ್ಯಾಮ್ಲಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಒಂದು ಮೆಸೇಜ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಲ್ಮೆಟ್ ಆನ್ ಲೈಫ್ ಆನ್. ಸೊ ದಯವಿಟ್ಟು ಹೆಲ್ಮೆಟನ್ನು ಉಪಯೋಗಿಸೋದು ಶುರು ಮಾಡಿ, ಹಾಗೆಲ್ಲ ಸೀಟ್ ಬೆಲ್ಟು ಉಪಯೋಗಿಸೋದು ಶುರು ಮಾಡಿ, ತುಂಬ ಜೀವಗಳನ್ನು ಉಳಿಸ್ಬೋದು. ನಮಸ್ಕಾರ, ನಾನು RJ ವಾಣಿ, ಸೂಪರ್ ಹಿಟ್ಸ್ 93.5 ರೆಡ್ FM. ಇವತ್ತಿನಿಂದ ಅಂದರೆ 24ರಿಂದ 31 ಡಿಸೆಂಬರ್ವರೆಗೂ ನಮ್ಮ ಕಲಬುರಗಿ ನಗರದಲ್ಲಿ ರೆಡ್ FM ಜೀವ ಸುರಕ್ಷಾ ಅಭಿಯಾನ ಅಂತ ಆರ್ಗನೈಸ್ ಮಾಡಿದ್ದೀವಿ ವಿತ್ ಜೀವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಹೆಲ್ಪು. ಮುಖ್ಯವಾಗಿ ಕಲಬುರಗಿ ನಗರದಲ್ಲಿ ಜನರಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಅದರ ಜೊತೆಗೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು. ಇದರಿಂದ ಸಾಕಷ್ಟು ಜನ ಆಕ್ಸಿಡೆಂಟಲ್ಲಿ ಜೀವ ಕಳ್ಕೊಳ್ತಾ ಇದ್ದಾರೆ. ಇಂಜುರಿ ಆದವರು ಮುಂದೆ ಅವ್ರ ಲೈಫಲ್ಲಿ ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ, ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಆನ್ ಏರ್ ಪ್ಲಸ್ ಆನ್ ಗ್ರೌಂಡಲ್ಲಿ ನಾವು ರೆಡ್ FM ಆರ್ಗನೈಸ್ ಮಾಡಿದ್ದೀವಿ ಜೀವ ಸುರಕ್ಷಾ ಅಭಿಯಾನ ಅಂತ. ಕಲಬುರಗಿ ನಗರದ ಬೇರೆ ಬೇರೆ ಒಂದು ವೃತ್ತಗಳಿಗೆ ತೆರಳಿ ಜನರಿಗೆ ಈ ಒಂದು ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಉಚಿತವಾಗಿ ಹೆಲ್ಮೆಟ್ ನೀಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ನೀವು ಕೂಡ ಮುಖ್ಯವಾಗಿ ಈ ಒಂದು ಹೆಲ್ಮೆಟನ್ನು ಧರಿಸಿ, ಯಾರು ಕೂಡ ಹೇಳೋವರೆಗೂ ಅಥವಾ ಒಂದು ಇಂಜುರಿ ಆಗೋವರೆಗೂ ಅಂತ ಕಾಯಬೇಡಿ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಜೀವ ಮತ್ತು ಜೀವನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ಯಾಕೆಂದರೆ ಹೆಡ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ಬಾಡಿ, ಎಲ್ರಿಗೂ ಗೊತ್ತು. ಅದಕ್ಕೆಲ್ಲರೂ ಏನು ಮಾಡಿರಿ, ಹೆಲ್ಮೆಟ್ ಹಾಕೊಳ್ಳಿ. ಒಳ್ಳೆ ಸಂಚಾರ ಕೊಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಸ್ಟೇಷನ್ ಅವರು. ಸೊ ಪೊಲೀಸರು ಏನು ಹೇಳ್ತಾರೆ ಅದು ಕೇಳಬೇಕು. ಇಲ್ಲ ಅಂದರೆ ನಮ್ಮ ಪ್ರಾಣ ನಮ್ಮ ತಲೆಯಲ್ಲೇ ಇದೆ ಅಂತ ಎಲ್ರಿಗೂ ಗೊತ್ತು. ಆಲ್ರೆಡಿ ಡಾಕ್ಟರ್ಸ್ ತುಂಬ ಸಲ ಹೇಳ್ತಾರೆ, ನಿಮ್ಮ ಪ್ರಾಣ ಮೆದುಳಿಗೆ ಬಡಿದ್ರೆ ಪ್ರಾಣ ಹೋಗುತ್ತೆ ಅಂತ. ಅದಕ್ಕೋಸ್ಕರನೇ ಇವತ್ತು ಜೀವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಅಂತ ಅಭಿಯಾನ ಮಾಡಿದ್ದೀವಿ. ಸೊ ಎಲ್ಲರೂ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣ ತಮ್ಮ ಫ್ಯಾಮ್ಲಿಯವರಿಗೋಸ್ಕರ ಇಡಿ, ಅದು ಬಿಟ್ಟು ರೋಡ್ಗೋಸ್ಕರ ತಮ್ಮ ಪ್ರಾಣ ಕೊಡಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ರೆಡ್ FMದು ಪರವಾಗಿ ಏನು ಹೆಲ್ಮೆಟ್ ಕೊಡ್ತಾ ಇದ್ದಾರೆ, ಅದೊಂದು ಭಾಳ ಪುಣ್ಯದ ಕೆಲಸ ಅದ. ಯುವಕರು ವಿಶೇಷವಾಗಿ RTO ಅವ್ರ ಮೇಲೆ ನಾನು ಸ್ವಲ್ಪ ಬ್ಲೇಮ್ ಮಾಡ್ತೀನಿ. RTO ಅವರು ಸರಿಯಾದ ರೀತಿಯಲ್ಲಿ ಕಲಿಸ್ಯಾರೋ ಗೊತ್ತಿಲ್ಲ ಹುಡುಗರಿಗೆ. ಅವರು ಸಿಕ್ಕಾಪಟ್ಟೆ ಸ್ಪೀಡ್ ನಡೆಸೋದ್ರಿಂದ ಬಿದ್ದು ತಲೆ ಹೊಡ್ಕೊಂಡು ಇಂಜೂರ್ಡ್ ಆಗಿ ಸತ್ತು ಹೋಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಆದರೆ ಇಲ್ಲಿ ಎಡಭಾಗದಲ್ಲಿ ನಿಂತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಭಾಳ ಮುತುವರ್ಜಿ ವಹಿಸಿ ಬದುಕಿಸ್ಬೇಕು ಅಂತಕ್ಕಂಥ ಈ ವಿಚಾರ ಮೇಲೆ ಹೋಗಿರ್ತಕ್ಕಂಥದ್ದು. ನಮಗೂ ಕೂಡ, ನಾನು ರೈತ ಮುಖಂಡಾಗಿ ನನಗೂ ಕೂಡ ಇವತ್ತಿನ ದಿವಸ ರೆಡ್ FMದವರು ನನಗೊಂದು ಹೆಲ್ಮೆಟ್ ಕೊಟ್ಟು ಅವ್ರು ಸಹಕಾರ ಮಾಡಿದ್ದಾರೆ. ಅವ್ರಿಗೆ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಅದೇ ರೀತಿ ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್ ಈಗ ತಾನೇ ಕಮಿಷನರ್ ಭಾಳ ಇದು ಹೇಳಿದರು. ಯಾಕಂದ್ರೆ ಬದುಕಿಸ್ಬೇಕು ಅಂತಕ್ಕಂಥದ್ದು ಏನು 2 ಮಾತುಗಳು ಭಾಳ ಮಹತ್ವದ ಮಾತುಗಳು ಹೇಳಿದ್ದಾರೆ. ಅದು ಸಂತೋಷದ ವಿಚಾರ. ಇಲ್ಲೆಲ್ಲ ತಾವು ಇವತ್ತು ಕಲಬುರಗಿ ನಗರದಲ್ಲಿ ಓಡಾಡ್ತಕ್ಕಂಥ ಹುಡುಗರು ಇರ್ಬೋದು, ದೊಡ್ಡವರು ಇರ್ಬೋದು, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ರಿ ಅಂತಕ್ಕಂಥದ್ದು ನಂದೇನದ ವಿನಂತಿ ಅದ. ಧನ್ಯವಾದಗಳು. ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯ 37ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟ ಹಾಗೂ ಡಾಕ್ಟರ್ BG ಪಾಟೀಲ್ ಕ್ರೀಡಾಂಗಣದ ಉದ್ಘಾಟನಾ ಸಮಾರಂಭ ಇಂದು ಅದ್ಧೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯ 37ನೆಯ ವಾರ್ಷಿಕ ಕ್ರೀಡಾಕೂಟ ಹಾಗೂ ಡಾಕ್ಟರ್ BG ಪಾಟೀಲ್ ಕ್ರೀಡಾಂಗಣದ ಉದ್ಘಾಟನಾ ಸಮಾರಂಭವು ದಿನಾಂಕ 24ನೇ ಡಿಸೆಂಬರ್ 2025ರಂದು ಬೆಳಗ್ಗೆ 9 ಗಂಟೆಗೆ ಶಾಲಾ ಆವರಣದಲ್ಲಿ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷರು, ಇಂಡಿಯನ್ ನ್ಯಾಷನಲ್ ಕ್ರಿಕೆಟ್ ಟೀಮ್ನ ಫಾರ್ಮರ್ ಪೇಸ್ ಬೌಲರ್ ವೆಂಕಟೇಶ್ ಪ್ರಸಾದ್ ಹಾಗೂ ರೈಟ್ ಆರ್ಮ್ ಸ್ಪಿನ್ ಬೌಲರ್ ಆಫ್ ಇಂಡಿಯನ್ ನ್ಯಾಷನಲ್ ವಿಮೆನ್ಸ್ ಕ್ರಿಕೆಟ್ ಟೀಮ್, ಈ ಪ್ಲೇಯರ್ ಆಫ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಮೆನ್ಸ್ ಪ್ರೀಮಿಯರ್ ಲೀಗ್ ಕುಮಾರಿ ಶ್ರೇಯಾಂಕಾ R ಪಾಟೀಲ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ SB ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಚೇರ್ಮನ್ ಮತ್ತು ಕಲಬುರಗಿ ಯಾದಗಿರಿ ಜಿಲ್ಲಾ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, SB ಪಾಟೀಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಚಂದ್ರಕಾಂತ್ B ಪಾಟೀಲ್ ಹಾಗೂ SB ಪಾಟೀಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಕೈಲಾಶ್ B ಪಾಟೀಲ್ ಆಗಮಿಸಿದ್ದರು. Yadav, Health and Wellness in charge. Our school march past is led by NCC Cadet Master Pritam Puranik, followed by the school cabinet.
brighten up our future. We can witness the release of balloons intended to signify the start of the event. The ceremonial tradition of pigeons being released. ಮಕ್ಕಳಿಗೂ ನಮಸ್ಕಾರ. ಚಂದ್ರಕಾಂತ್ ಪಾಟೀಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ CBSEಯಲ್ಲಿ ಇವತ್ತಿನ ದಿನ ನನ್ನ ಹೆಸರಿನಲ್ಲಿ ಸಿಂಥೆಟಿಕ್ ಗ್ರೌಂಡ್ ನಮ್ಮ ಮಕ್ಕಳು ಮತ್ತು ಕಮಿಟಿಯವರು ಕಲಿತು ಇವತ್ತು ಈ ಭವ್ಯವಾದ ಬಿಲ್ಡಿಂಗಿಗೆ BG ಪಾಟೀಲ್ ಸ್ಟೇಡಿಯಂ ಅಂತ ಹೆಸರಿಟ್ಟಿದ್ದಾರೆ. ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅತ್ಯುತ್ತಮ ಬೌಲರು ಹಾಗೂ ಮಾಜಿ ಇಂಡಿಯನ್ ಕ್ರಿಕೆಟರ್ವರಾದ ಶ್ರೀ ವೆಂಕಟೇಶ್ ಪ್ರಸಾದ್ ಅವರಿಗೆ ನಾನು ಕಲಬುರಗಿ ವತಿಯಿಂದ ಅವರಿಗೆ ನಮಸ್ಕರಿಸುತ್ತೇನೆ. ನಮ್ಮ ಗುಲ್ಬರ್ಗದ ಮಗಳು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವ ಹಾಗೂ ಪ್ರಸಿದ್ಧ RCB ತಂಡದಲ್ಲಿ ಅತ್ಯುತ್ತಮ ಬಾಲರಾಗಿ ಆಡುತ್ತಿರುವ ಕುಮಾರಿ ಶ್ರೇಯಾಂಕ ಪಾಟೀಲ್ ಅವರಿಗೆ ನಾನು ಶುಭಾಶಯ ಹಾರೈಸುತ್ತೇನೆ. This takes me back to my school days. I wish I had such brilliant facilities. So the kids here, who are all here, I think you're all extremely lucky and blessed, I should say. You know, for being in the school, I hear that there is some 2,500 students in the school. So you're all really blessed to be here in this glorious institution which has been running from the last 40 years. 40 years, almost 40 years. So they have got a legacy. And every time they are raising the bar as far as the institution is concerned, as far as the school is concerned. They are raising the bar, right? Now it's up to you all to raise the bar as well. I heard that there is 100% result in the school. Yes, sir. Right? Continuous 10 years, there's 100% result. ಸೊ ಈ ಮಕ್ಕಳು ಡ್ಯಾನ್ಸ್ ಮಾಡಿದ್ದು ರ್ಯಾಪಿಡ್ ಡ್ಯಾನ್ಸ್ ಆಗಲಿ ಈ ಡ್ಯಾನ್ಸ್ ಆಗಲಿ ನನಗೆ ನೋಡ್ಬಿಟ್ಟು ಒಳ್ಳೆ WPL ವೆಲ್ಕಮ್ ಇರ್ತದಲ್ಲ ಸ್ಟಾರ್ಟಿಂಗ್ ಡ್ಯಾನ್ಸ್ ಅದು ಫೀಲ್ ಕೊಟ್ರಿ ನನಗೆ. ಯಾಕಂದ್ರೆ ನಾವು 1 ವರ್ಷ ಆದ್ಮೇಲೆ ಈಗ ಆಡಕ್ಕೆ ಹೋಗ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಅದು ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ದಟ್ ರ್ಯಾಪಿಡ್ ಡ್ಯಾನ್ಸ್ ನಾನು ಡ್ಯಾನ್ಸ್ ಮಾಡತ್ತಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ BG ಪಾಟೀಲ್ ಸರ್ ಮತ್ತು ಚಂದ್ರಕಾಂತ್ ಪಾಟೀಲ್ ಸರ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ದಿಸ್ ಲವ್ಲಿ ಸ್ಟೇಡಿಯಂ ಹಿಯರ್. ಕೇಳ್ಪಟ್ಟೆ ಇವತ್ತು ಇಲ್ಲಿ ಕ್ರಿಕೆಟ್ ಮ್ಯಾಚ್ ಮತ್ತು ಫುಟ್ಬಾಲ್ ಮ್ಯಾಚ್ ನಡೆಯತ್ತದ. ನಂಗೆ ನೋಡಕ್ಕೆ ಇಷ್ಟ, ಅದನ್ನ ವಾಪಸ್ ಹೋಗಿ ನಂಗೆ ಪ್ರಾಕ್ಟೀಸ್ ಮಾಡಬೇಕು WPL ಸಲಕ. ಸೊ ಗುಡ್ ಲಕ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಆಮೇಲೆ ಇಂಥ ಒಳ್ಳೆ ಫೆಸಿಲಿಟಿ ಈ ಥರ ಸ್ಕೂಲ್, ಸೊ ಎಲ್ಲರೂ ಇದು ಎಂಜಾಯ್ ಮಾಡ್ರಿ, ಖುಷಿಯಿಂದ ಆಟ ಆಡ್ರಿ. ಸೊ ವೆಂಕಟೇಶ್ ಪ್ರಸಾದ್ ಸರ್ ಹೇಳ್ಯಾರ, ನಾಟ್ ಜಸ್ಟ್ ಸ್ಟಡೀಸ್, ಸ್ಪೋರ್ಟ್ಸ್, ಎನಿ ಸ್ಪೋರ್ಟ್ಸ್ ಪಿಕ್ ಎನಿ ಸ್ಪೋರ್ಟ್ಸ್. ಸೊ ಎರಡು ಮ್ಯಾನೇಜ್ ಮಾಡ್ರಿ. ನಿಮಗೆ ಏನು ಇಷ್ಟ ಆಗ್ತದ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮಂಗೆ ಹೇಳಕ್ಕೆ ಟ್ರೈ ಮಾಡ್ರಿ. ಸೊ ಆಬ್ವಿಯಸ್ಲಿ ಅಲ್ಲಿ ಎಷ್ಟೊಂದು ಜನ ಪೇರೆಂಟ್ಸ್ ಬಂದು ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇವತ್ತು ಇಲ್ಲಿ ಬಂದು ನನ್ನ ಸಲ ಕ್ಲಾಪ್ ಮಾಡತ್ತಾರೆ. ಸೊ ನನಗೆ ಅದು ಹೆಮ್ಮೆ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟ. ನಮ್ಮ ತಾತ ಅಜ್ಜಿನವರ ಅವ್ರು ಗುಲ್ಬರ್ಗದವ್ರೆ. ಸೊ ವಾಪಸ್ ಇಲ್ಲಿ ಬಂದು ನೀವು ನಮಗೆ ನಮ್ಮ ತಾತ ಅಜ್ಜಿ ಜೊತೆ ಮೀಟ್ ಮಾಡ್ತೀರಿ. ಸೊ ಅ ಬಿಗ್ ಥ್ಯಾಂಕ್ ಯು ಟು ಎವ್ರಿವನ್ and enjoy today. Thank you. Uniquely surprised linked to us with the inauguration of a state-of-art, international standard European mark synthetic stadium in the name of my father, Shri BG Patil. This facility is a dream realized, a symbol of commitment to nourishing champions just in academics but on the field as well. This new beginning is going to prove promise and provide many sport athletes like Shri Venkatesh Prasad Sir and Shreyanka Patil. This stadium is made in European standard with synthetic materials under the international acclaimed team of experts, and which is one of the kind in entire North Karnataka in any region in CBSE secondary schools. To inspire young youth athletes today, let us reflect the wisdom of some legends who have defined the spirit of sport. Our great cricket legend Sachin Tendulkar empathizes
the importance of attitude and effort. It is not about having the right attitude and never giving up. This is the spirit we hope to see every student competing today. ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ವತಿಯಿಂದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಲದಲ್ಲಿ ಬಿಡುಗಡೆಯ ಕ್ರಿಸ್ಮಸ್ ಉತ್ಸವ 2026 ಕಾರ್ಯಕ್ರಮ ಜರುಗಿತು. ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ಕಲಬುರ್ಗಿಯ ವತಿಯಿಂದ ಬಿಡುಗಡೆಯ ಕ್ರಿಸ್ಮಸ್ ಉತ್ಸವ 2026 ಕಾರ್ಯಕ್ರಮವು ದಿನಾಂಕ 23ನೇ ಡಿಸೆಂಬರ್ 2025ರಂದು ಸಾಯಂಕಾಲ 6 ರಿಂದ 9 ಗಂಟೆಯವರೆಗೆ ಕಲಬುರ್ಗಿ ನಗರದ ಸೇಡಂ ರಸ್ತೆಯ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಲದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸ್ತುತಿ ಗೀತೆಗಳು ಮತ್ತು ರೋಗದಲ್ಲಿ ಇದ್ದವರಿಗೆ ಉಚಿತವಾಗಿ ಪ್ರಾರ್ಥನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂದೇಶಕರಾಗಿ ಬೆಂಗಳೂರಿನ ಪಾಸ್ಟರ್ ಮೆಷಕ್ ಆಗಮಿಸಿದ್ದರು. ಉದ್ಘಾಟನೆಗಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ಕಲಬುರಗಿಯ ಬಿಷಪ್ ಗೋಪಾಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಭೀಮಾ ಕೋರೆಗಾಂವ್ ಕಲಬುರಗಿಯ ಅಧ್ಯಕ್ಷರಾದ ವಿಶಾಲ್ ನವರಂಗ್, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಶ್ಯಾಮ್ ನಾಟಿಕಾರ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ರಾಜು ಕಪನೂರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಫಾಯ್, ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಕರ್ನಾಟಕ ಮಾದರ ಮಹಾಸಭಾ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಗೋಪಾಲರಾವ್ ಕಟ್ಟಿಮನಿ ಹಾಗೂ ಕಲಬುರಗಿಯ ಬಿಜೆಪಿ ಮುಖಂಡರಾದ ಅಣವೀರ್ ಪಾಟೀಲ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ಸಂಸ್ಥಾಪಕರು, ಪ್ರೊಟೆಸ್ಟೆಂಟ್ ಚರ್ಚ್ ಪ್ರಶಸ್ತಿ ಪುರಸ್ಕೃತರಾದ ಪ್ರಜಾವಾಣಿಯ ಉಪಸಂಪಾದಕರಾದ ವಿಶ್ವರಾಧ್ಯ ಹಂಗನಹಳ್ಳಿ, ನಿವೃತ್ತ ಪಿಎಸ್ಐ ಪ್ರಭುಜಿ ಹಡಗಿಲ್ಕರ್, ವಿಜಯ್ ಸಾಮುವೆಲ್ ಕೋರಿ, ಡಾಕ್ಟರ್ ಶರಣಮ್ಮ ಪಾಟೀಲ್, ನಾಗೇಶ್ ಡಿ ಫೀಟರ್, ಪ್ರೊಫೆಸರ್ ಅಶೋಕಾಬಾ ಚೆಂಗಟಾ, ಮೋಹಿನಿ ಎಂಎಸ್ ನರ್ಸ್ ಹಾಗೂ ರೊನಾಲ್ಡ್ ರವಿಕುಮಾರ್ ಎಡಬ್ಲ್ಯೂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಒಳ್ಳೆಯ ಸಮಾರಂಭದಲ್ಲಿ ನಾವು ಭಾಗವಹಿಸಿದ್ದೇವೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಯೇಸು ಜಗತ್ತಿನಲ್ಲಿ ಅನೇಕ ಸಂತರು ಸಣ್ಣರು ಆಗಿ ಹೋಗಿದ್ದಾರೆ. ಅದರಲ್ಲಿ ಎಲ್ಲ ಧರ್ಮದ ಗುರುಗಳಲ್ಲಿ ಕೂಡ ನಮ್ಮ ದೇಶಕ್ಕೆ, ಇಡೀ ವಿಶ್ವಕ್ಕೆ ಒಂದೇ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಮಾನವ ಕುಲ ಒಂದೇ, ಎಲ್ಲ ಧರ್ಮಕ್ಕೂ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಸಂದೇಶವನ್ನು ಹಿಂದೂ ಧರ್ಮದ ಗುರುಗಳನ್ನು ಅದೇ ಕೊಟ್ಟಿದ್ದಾರೆ. ನಮ್ಮ ಕ್ರಿಶ್ಚಿಯನ್ ಧರ್ಮದ ಗುರುಗಳು ಯೇಸು ಅವರು ಕೂಡ ಅದೇ ಹೇಳಿದ್ದಾರೆ, ಮೊಹಮ್ಮದ್ ಪೈಗಂಬರ್ ಅವರು ಅದೇ ಹೇಳಿದ್ದಾರೆ, ಮಹಾವೀರ್ ಜೈನರು ಕೂಡ ಅದೇ ಹೇಳಿದ್ದಾರೆ, ಮತ್ತು ನಮ್ಮ ಸಿಖ್ ಧರ್ಮದ ಗುರುಗಳು ಕೂಡ ಅದೇ ಹೇಳಿದ್ದಾರೆ. ಒಟ್ಟಾರೆ ಎಲ್ಲ ಜಗತ್ತಿನ ಏನು ಧರ್ಮಗಳಿವೆ, ಎಲ್ಲ ಧರ್ಮಗಳ ಸಂದೇಶ ಮತ್ತು ಸಾಥ್ ಬಂದೇ ಇರುವಾಗ ಯೇಸು ಕ್ರಿಸ್ತನು ತನ್ನ ಜೀವಿತ ಕಾಲದಲ್ಲಿ ಬಹಳ ಕಷ್ಟದಲ್ಲಿ ಬಂದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಅನೇಕ ಪಾವನಗಳನ್ನು ಮಾಡಿ ಸರಿಯಾದ ಧರ್ಮದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಆ ಧರ್ಮದ ದಾರಿ, ಪರೋಪಕಾರಿ ದಾರಿಯನ್ನು ತೋರಿಸಿದರ ಫಲವಾಗಿ ಇವತ್ತು ಭಾರತ ದೇಶದಲ್ಲಿ ಏನಾದರೂ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮ ಕಲಬುರಗಿ ಉದಾಹರಣೆ ತೆಗೆದುಕೊಂಡ್ರೆ ಇಲ್ಲಿ ಹೈಸ್ಕೂಲ್ ಒಂದೇ, ಕಾಲೇಜುಗಳು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಕ್ರಿಶ್ಚಿಯನ್ ಸಮುದಾಯದ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡು ವಿಶ್ವದಲ್ಲಿ ಅನೇಕ ಯುವಕರಿಗೇನಪ್ಪ ಅಂದ್ರೆ ಇವತ್ತು ದಾರಿದೀಪವಾಗಿ ಶಾಲೆ ಕಲಿಸಿ ವಿಶ್ವದಲ್ಲಿ ಡಾಕ್ಟರ್ಸು, ಇಂಜಿನಿಯರ್ ಆಗಿ ಬೇರೆಯವರಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಹೆಚ್ಚಿನ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ದೇಶ. ಅದರಲ್ಲಿ ಕ್ರಿಶ್ಚಿಯನ್ ಕೊಡುಗೆ, ನಮ್ಮ ಧರ್ಮಗುರುಗಳ ಮಠಾಧೀಶರ ಕೊಡುಗೆ, ಎಲ್ಲ ಧಾರ್ಮಿಕ ಗುರುಗಳೆಲ್ಲರೂ ಸೇರಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ ಫಲವಾಗಿ ಇವತ್ತು ಅತಿ ಹಿಂದುಳಿದಿರ್ತಕ್ಕಂಥ ನಮ್ಮ ದೇಶ ಪರದೇಶದಿಂದ ಆಹಾರಧಾನ್ಯವನ್ನು ತಿನ್ನುವಂತಕ್ಕಂಥ ದೇಶ ಇವತ್ತು ಇಡೀ ವಿಶ್ವಕ್ಕೆ ಆಹಾರಧಾನ್ಯ ಒದಗಿಸ್ತಕ್ಕಂಥ ದೇಶ ಆಗಿದೆ. ಎಲ್ಲ ಸದಸ್ಯರಿಗೆ ಹಾಗೂ ಬಂದಂಥ ಸಭೆಗೆ ಬಂದಂಥ ನಮ್ಮ ಕ್ರಿಸ್ಮಸ್ ಹಬ್ಬಕ್ಕೆ ಬಂದಂಥ ಉದ್ಘಾಟನೆ ಮಾಡಿದಂಥ ಶ್ರೀಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸರ್ ಅವರಿಗೆ ಹಾಗೂ ನೀಲಕಂಠರಾವ್ ಮುಲ್ಗೆ ಸರ್ ಅವರು, ಹಾಗೆ ನಿಂಗರಾಜ್ ತಾರ್ಫಾಯ್ ಕಾರ್ಪೆಟ್ರ್ ಅವರು, ಹಾಗೆ ಅಶ್ವಿನಿ ಸಂಕ, ಹಾಗೆ ಅನೇಕರು ರಾಜಕೀಯ ವ್ಯಕ್ತಿಗಳು ಈ ಒಂದು ಕ್ರಿಸ್ಮಸ್ಗೆ ಬಂದು ಆಶೀರ್ವಾದ ಹೊಂದಿದ್ದಾರೆ. ಅದು ಭಾಳ ಸಂತೋಷವಾಗಿದೆ. ಯಾಕಂದರೆ ನಾವು ಕ್ರಿಸ್ಮಸ್ಸನ್ನು ಯಾಕೆ ಮಾಡ್ತೇವೆ ಅನ್ನುವಂಥ ವಿಷಯಗಳನ್ನು ನಾವು ಅನೇಕರಿಗೆ ತಿಳಿಸ್ಲಿಕ್ಕಾಗುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಕ್ರಿಸ್ಮಸ್ನಲ್ಲಿ
ಬೇಕಾದಂಥ ಆಶೀರ್ವಾದ ವಾಕ್ಯ ಹೇಳುವುದಕ್ಕಾಗಿ ಪಾಸ್ಟರ್ ಮೇಷಕ್ ಬೆಂಗಳೂರಿನಿಂದ ಬಂದಿದ್ದರು. ಅವರು ಅನೇಕ ರೋಗದಲ್ಲಿದ್ದಂಥ ಜನರಿಗೆ, ಸಮಸ್ಯೆಯಲ್ಲಿದ್ದಂಥ ಜನರಿಗೆ, ಅಶಾಂತಿಯಲ್ಲಿದ್ದಂಥ ಜನರಿಗೆ ಅವರು ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ಅನೇಕರು ಸ್ವಸ್ಥತೆ ಕೂಡ ಹೊಂದಿದ್ದಾರೆ. ಹಾಗೆ ಈ ಒಂದು ಕ್ರಿಸ್ಮಸ್ ಪ್ರಯುಕ್ತ ಶಾಲೋಮ್ ಎವರ್ ಲಾಸ್ಟಿಂಗ್ ಲೈಫ್ ಸಭೆಯ ವತಿಯಿಂದ ನಾವು ಈ ಪ್ರಪಂಚದಲ್ಲಿ ಅಥವಾ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿರುವಂಥ ಗಣ್ಯರಿಗೆ ನಾವು ಮಾರ್ಟಿನ್ ಲೂಥರ್ ಪ್ರಶಸ್ತಿಯನ್ನು ಕೊಟ್ಟು ನಾವು ಅವರಿಗೆ ಗೌರವಿಸಿದ್ದೇವೆ. ಮತ್ತು ನಮ್ಮ ಸಭೆಯ ಸದಸ್ಯರು ಕೂಡ ಉತ್ತಮವಾಗಿ ಅವರೆಲ್ಲರನ್ನು ಸ್ಪಂದಿಸಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಸತ್ಕಾರ ಮಾಡಲಿಕ್ಕೆ ಆಗುವಂತೆ ಅಲ್ಲಿ ಸಹಾಯ ಮಾಡಿದ್ದಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾಕೆ ಬಂದನು ಅನ್ನುವಂಥ ವಿಷಯಗಳನ್ನು ಇವತ್ತಿನ ಮುಖ್ಯ ಸಂದೇಶವಾಗಿತ್ತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಬುದ್ಧಲೋಕ ವೆಬ್ ಆಫ್ಸೆಟ್ನ ಉದ್ಘಾಟನಾ ಸಮಾರಂಭವು ಇಂದು ಕಲಬುರಗಿ ನಗರದ ಕಪ್ನೂರ್ನಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯ ಹಿಂಭಾಗದಲ್ಲಿ ಜರುಗಿತು. ಬುದ್ಧಲೋಕ ವೆಬ್ ಆಫ್ಸೆಟ್ನ ಉದ್ಘಾಟನಾ ಸಮಾರಂಭವು ದಿನಾಂಕ 24 ಡಿಸೆಂಬರ್ 2025 ಬುಧವಾರದಂದು ಮುಂಜಾನೆ 11 ಗಂಟೆಗೆ ಕಲಬುರಗಿಯ ಕಪ್ನೂರ್ನಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯ ಹಿಂದುಗಡೆ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಉದ್ಯಮಿಗಳಾದ ಮೊಹಮ್ಮದ್ ಖಲೀಲ್ ಸೇಠ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜು ಜಾನೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಹಿರಿಯ ಸಾಹಿತಿಗಳಾದ AK ರಾಮೇಶ್ವರ್ ವಹಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ತೃಪ್ತಿ ಶ್ರೀನಿವಾಸ್ ಲಾಖೆ ಅಲ್ಲದ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೆಂಗಳೂರಿನ ಜಂಟಿ ನಿರ್ದೇಶಕರಾದ ಸಿದ್ದೇಶ್ವರಪ್ಪ GB, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಜಡಿಯಪ್ಪ ಗೆದ್ದಲಗಟ್ಟಿ, ಕಲಬುರಗಿಯ ಹಿರಿಯ ಪತ್ರಕರ್ತರಾದ TV ಶಿವಾನಂದನ್ ಹಾಗೂ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಬುದ್ಧಲೋಕ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ದೇವೇಂದ್ರಪ್ಪ H ಕಪನೂರ್, ಬುದ್ಧಲೋಕ ವೆಬ್ ಆಫ್ಸೆಟ್ ಕಲಬುರಗಿಯ ಮಾಲೀಕರಾದ ಜ್ಯೋತಿ D ಕಪನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 1 ಮತ್ತು 2ರಲ್ಲಿ ನಾನು ಫಸ್ಟ್ ಟ್ರೈಡಲ್ ಮೆಷಿನ್ ಹಾಕಿದೆ. ಮೊದಲ ನಾನು ಬುದ್ಧಲೋಕ ಕನ್ನಡ ದಿನಪತ್ರಿಕೆ ಬೇರೆ ಅಂದ್ರೆ ನಮ್ದು ಶ್ರೀನಿವಾಸ್ ಮೂಲ್ಭಾರತಿ ಅವ್ರ ಬಳಿ ಶಿವಸ್ತ್ರ ಕೂಗು ಬಳಿ ಟ್ರೈಡಲ್ ಮೆಷಿನ್ ನಾಗೆ ಪ್ರಿಂಟ್ ಮಾಡ್ತಿದ್ದ. ಆದ್ರಪ್ಪ ಅಂದ್ರೆ ಒಂದು ಮುದ್ರಣದ ಒಂದು ಅಡಚಣೆಯಿಂದ ನಾನು ಬೀದರಿನ ಮಾಜಿ MLC ಆಗಿರ್ತಕ್ಕಂಥ ಹಿರಿಯ ಪತ್ರಕರ್ತರಾದ ಅರ್ಷದ್ ಅಲಿ ಸಾಹೇಬ್ ಅವರ ಜನತಾ ಟೈಮ್ ಪತ್ರಿಕೆಯ ಒಂದು ಟ್ರೈಡಲ್ ಮಷಿನ್ ಮುದ್ರಣ ಅವಾಗ ಖರೀದಿ ಮಾಡಿದ್ರೆ. ತದನಂತರ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಅಂದ್ರೆ ಸರಬರಾಜಿನಲ್ಲಿ ಮುದ್ರಣ ಮಾಡಿ ಸರ್ಕ್ಯುಲೇಷನ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗತ್ತಿತ್ತು. ಅದಕ್ಕಾಗಿ ನಾನು ಮತ್ತೆ 2005 ಮತ್ತು 2006ರಲ್ಲಿ ಅಫ್ಸೆಟ್ ಮಷಿನ್ ಮುಂಬೈನ ಭಾಣುಪ್ಲಿಂದ ತಗೊಂಡ್ ಮಂದಿ ಅಫ್ಸೆಟ್ ಮಷಿನ್ ಹಾಕಿದ. ಆ ಮಷಿನ್ ಹಾಕಿದ ಮೇಲೆ ಸರಿಯಾಗಿ ನಡೀತು. ಆದ್ರೆ ಮತ್ತೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗತ್ತದ ಪ್ರಿಂಟಿಗೆ. ಅದು ಒಂದೊಂದೇ ಪುಟ ಅಂದ್ರೆ ಅದು 4 ಪುಟ ಹೊಡಿಬೇಕಾದ್ರೆ 4 ಸಲ ಹೊಡಿಬೇಕು. ಹಿಂಗಪ್ಪ ಅಂದ್ರೆ ಬಹಳ ಅಡಚಣೆ ಆಗೋದ್ರಿಂದ ನಾ ಅದಕ್ಕೇನು ಮಾಡಿದೆ, ಭಾಂಡುಪಲ್ಲಿಂದ ಒಂದು ಮಷಿನ್ ತಂದು. मुझे बड़ी खुशी हो रही है कि बुद्धलोका पेपर का आज ओपनिंग हुआ है. आजकल के दौर में प्रेस मीडिया बहुत ही इम्पोर्टेंट है. कितने भी अगर आप न्यूज़ चैनल देख लें, कुछ भी देख लें, तो आप लोगों को एक पेपर की अलग ही अहमियत है. बाद लोग तो सुबह उठते पहले पेपर देख कर ही अपना दिन शुरू करते हैं.
इवन खबरुस्तान साहब भी इसी तरह सुबह उठते पहले पेपर्स पढ़ते थे, उसके बाद उनका दिन शुरू होता था। कि पेपर चलाना इतना आसान भी नहीं है। मेरी दुआ है देवेंद्र अप्पा साहब पेपर जो आज गुलबर्गा से शुरू हुआ है, इंशाल्लाह सारे कर्नाटक में मशहूर होगा, सारे कर्नाटक में फेमस होगा और सारे कर्नाटक में चलेगा। मैं तमाम देवेंद्र अप्पा साहब और उनकी पूरी फैमिली को दिली मुबारकबाद देती हूँ और दुआ को उनके आपका पेपर काफी तरक्की करे। बहुत बहुत शुक्रिया, धन्यवाद। ಒಂದು ಈ ಕಲಬುರಗಿ ಜಿಲ್ಲೆಯಲ್ಲಿ ನಾನು ನೋಡಿದಂಗೆ ತುಂಬ ವಿಜೃಂಭಣೆಯಿಂದ ನಡೆದಿದೆ. ನಾನು ಇದುವರೆಗೂ ಯಾವ ಮುದ್ರಣ ಇಂಥದ್ದು ಉದ್ಘಾಟನೆ ಸಂಬಂಧ ಭಾಗಿಯಾಗಿರಲಿಲ್ಲ. ನಮಗೆ ಬೆಂಗಳೂರಲ್ಲಿದ್ದರೂ ಬರಲೇಬೇಕು ಅಂತ ಕಷ್ಟರು, ಅವರು ಕಷ್ಟಪಟ್ಟು ಬಂದ್ವಿ. ಇಂಥ ಕಾರ್ಯಕ್ರಮ ಭಾಗಿಯಾದಕ್ಕೆ ನನಗೆ ಸಂತೋಷ ಆಗಿದೆ. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಆವರಣೆಯಲ್ಲಿ ಇಂಥ ಸಣ್ಣ ಒಂದು ರೀಜನಲ್ ಮತ್ತು ಲೋಕಲ್ ಪತ್ರಿಕೆಗಳು ಉಸಿರಾಡೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಇವತ್ತು ಆಫ್ಸೆಟ್ ಮುದ್ರಣ ಯಂತ್ರ ಹಾಕಿ ಅದನ್ನ ಸುದ್ದಿಯನ್ನು ಜನತೆಗೆ ಹಂಚುವ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಸಾಧನೆಗಳು ಮಾತಾಡಬೇಕು, ನಾವು ಮಾತಾಡೋದಕ್ಕಿಂತ ಅನ್ನೋದಕ್ಕಿಂತ ಅವರು 2000ನೇ ಇಸ್ವಿಯಿಂದ ಅವರ ಪ್ರಥಮ ಮುದ್ರಣ ಯಂತ್ರದಿಂದ ಇವತ್ತಿನ ತನಕ ಬದಲಾದ ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆಗಳನ್ನ ಹೇಳಿದಾಗ ಖುಷಿ ಆಯಿತು. ಹೀಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದು ಕಲರ್ ಆಗಲಿ, 8 ಪೇಜು 12 ಪೇಜ್ ಆಗಲಿ, ಪ್ರಾದೇಶಿಕ ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಬೆಳೀಲಿ, ಕಲಬುರಗಿಗೆ ಒಂದು ಹೆಸರು ತರಲಿ ಅಂತ. बहुत ही महत्वपूर्ण प्रोग्राम है ये, मैं इसलिए बोल रहा हूँ हमारे देवेंद्र अप्पा साहब मेरे साथ यूथ कांग्रेस में 2002 से लेकर 2007 तक काम किए हैं। मैं उनके साथ बहुत नज़दीक से काम करा हूँ। उनकी जो दिलचस्पी प्रेस को लेकर शुरू से थी, हमारा भी जब भी यूथ कांग्रेस का या कांग्रेस का जो भी काम होता था तो देवेंद्र अप्पा साहब ही पूरा प्रेस मैनेज करते थे। फोटोज प्रेस में कौन सी आना कैसा आना वो हमेशा से देवेंद्र अप्पा साहब किया करते थे। देवेंद्र अप्पा साहब कहा करते थे कि ಪತ್ರಿಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ, ಧ್ವನಿ ಇಲ್ಲದ ಎಲ್ಲ ವರ್ಗದವರಿಗೆ ಒಂದು ಧ್ವನಿ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕೆ ಮೂಲಕ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟವನ್ನು ನೆನೆಸ್ಕೊಂಡಾಗ ಮೂಕ ನಾಯಕ ಅಂತಕ್ಕಂಥ ಒಂದು ಪತ್ರಿಕೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಅದೇ ರೀತಿಯಲ್ಲಿ ಈ ಭಾಗದ ದಲಿತರ, ಶೋಷಿತರ, ದಮನಿತರ, ಧ್ವನಿ ಇಲ್ಲದವರ ಪಾಲಿಗೆ ಒಂದು ಧ್ವನಿಯಾಗಿ ಬುದ್ಧಲೋಕ ವೆಬ್ಸೈಟ್ ಬರಲಿ ಅಂತ ಈ ಮೂಲಕ ಆಶಿಸ್ತೇನೆ. ಜರ್ನಲಿಸಮ್ ಅನ್ನೋದು ಯಾವಾಗಲೂ ಕೂಡ ಒಂದು ಆಡಳಿತ ಹಾಗೂ ಲೀಡರ್ಸ್ಗಳು, ಜನರ ಸರ್ಕಾರದ ನಡುವೆ ಒಂದು ಕೊಂಡಿಯಾಗಿದೆ. ಸೊ ಈ ಯಾರು ಕೆಲಸ ಮಾಡಲಿಲ್ಲ, ಆಫೀಸರ್ಸ್ಗಳು ಕೆಲಸ ಮಾಡಲಿಲ್ಲ, ಲೀಡರ್ಸ್ಗಳು ಕೆಲಸ ಮಾಡಲಿಲ್ಲ ಅಂತಂದಾಗ ಅವರನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ಯಾವಾಗಲೂ ಪತ್ರಿಕೋದ್ಯಮ ಅಂಗ ಮಾಡ್ಕೊಂತ ಬಂದಿದೆ. ಅದೇ ರೀತಿಯಾಗಿ ನಮ್ಮ ಬುದ್ಧಲೋಕ ವೆಬ್ ಆಫ್ಸೆಟ್ ಏನಿದೆ, ಈ ಬುದ್ಧಲೋಕ ಅಂದರೆ ಈ ಕಷ್ಟ ಕಾಲದಲ್ಲಿ ಕೂಡ 20 ವರ್ಷ ನಿರಂತರವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ನನ್ನ ಕಲ್ಯಾಣ ಮಿತ್ರರು, ಹಿರಿಯರು ದೇವೇಂದ್ರಪ್ಪ ಕಪ್ನೂರವರು, ಯಾವುದೇ ವಿಷಯನ ಹಂಚ್ಕೊಳ್ತಕ್ಕಂಥ ಕಪ್ನೂರು ಪರಿವಾರದಲ್ಲಿ ನಮ್ಮ ದೇವೇಂದ್ರಪ್ಪ ಸರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೂತು ಚರ್ಚೆ ಮಾಡಿರ್ತಕ್ಕಂಥ ನನ್ನ ನೆನಪಾಗ್ತದೆ. ನನ್ನ ಜೊತೆಲಿರ್ತಕ್ಕಂಥವ್ರು ಆ ಪರಿಶ್ರಮ ಏನದಲ್ಲ, ಈ ಪೇಪರ್ ನಡೆಸ್ತಕ್ಕಂಥದ್ದು ಪರಿಶ್ರಮದ ಕೆಲಸ. ಇದು ಈ ಕೆಲಸವನ್ನು 25 ವರ್ಷ ತೊಗೊಂಡು ಬಂದಿರತಕ್ಕಂಥ ಒಂದು ಸಾಧನೆ. ಈಗಾಗಲೇ ಉತ್ಪಾದನಾ ವೆಚ್ಚಕ್ಕಿಂತಲೂ ಕಡಿಮೆ ಬೆಲೆಗೆ ಮಾರಾಟ ಆಗೋ ಏಕೈಕ ವಸ್ತು ಅಂತಂದರೆ ಅದು ಪತ್ರಿಕೆ. ಯಾಕೆಂತಂದರೆ ಪತ್ರಿಕೆಯ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇವತ್ತು ಒಂದು ಪತ್ರಿಕೆ, ಇವತ್ತು ಬುದ್ಧಲೋಕದಂಥ ಪತ್ರಿಕೆ ಬರಬೇಕಂದ್ರೆ ಕನಿಷ್ಠ ಒಂದು 12ರಿಂದ 15 ರೂಪಾಯಿ ಖರ್ಚು ಮಾಡ್ತಾರೆ. 15-20 ರೂಪಾಯಿ ಖರ್ಚು ಮಾಡಿ ಒಂದು ಪತ್ರಿಕೆಯನ್ನು 3 ರೂಪಾಯಿ 4 ರೂಪಾಯಿಗೆ ಮಾರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನು ಅಂತಂದರೆ ಓದುಗರು ನಮ್ಮ ಕೈ ಹಿಡಿಬೇಕು, ಪತ್ರಿಕೆಗಳನ್ನು ಓದುಗರು ಕೈ ಹಿಡಿಬೇಕು. ಯಾಕೆಂತಂದರೆ ಈ ಪ್ರಾದೇಶಿಕ ಮತ್ತು ಸಣ್ಣ ಪತ್ರಿಕೆಗಳನ್ನು ಓದುವ ಹವ್ಯಾಸ ಏನಿದೆ ನಮ್ಮ ಭಾಗದಲ್ಲಿ ಭಾಳ ಕಡಿಮೆ ಇದೆ. ಇವತ್ತು ನಾನು ಭಾಳ ನೋವಿನಿಂದ ಹೇಳ್ತೀನಿ, ಜೊತೆಗೆ
ಅದನ್ನು ಆ ಥರದ ಭಾವನೆಯನ್ನು ನಮ್ಮಲ್ಲಿ ಬೆಳೆಸೋದು ಭಾಳ ಅಗತ್ಯ ಅಂತ ಅನ್ನೋದಕ್ಕೆ ನಾನು ಹೇಳ್ತೀನಿ. ಏನು ಅಂತಂದರೆ ಇವತ್ತು ನಿಜವಾಗಿ ಬುದ್ಧ ಲೋಕ ದುಡಿದು ಗಳಿಸಿದ ಸಿದ್ಧ ಲೋಕ ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ. ದೇವೇಂದ್ರಪ್ಪನವರು ಸುಮಾರು 34 ವರ್ಷಗಳ ಹಿಂದೆ ನನಗೆ ಪರಿಚಯ ಆಯಿತು. ಅದು ಹೇಗೆ ಅಂದರೆ, ನಾನು ಗುಲ್ಬರ್ಗಾ ಜಿಲ್ಲೆಯ ಸಾಕ್ಷರತಾ ಆಂದೋಲನದ ಸಾಕ್ಷರತಾ ಕೇಂದ್ರ ಸಮಿತಿಯ ಕಾರ್ಯದರ್ಶಿಯಾಗಿದ್ದೆ. ಆವಾಗ ಸನ್ಮಾನಿಸಿ ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರ ಪೊಲೀಸರ ಕಾರ್ಯಾಚರಣೆಯಲ್ಲಿ 48 ಗಂಟೆಗಳಲ್ಲಿ ಶಹಾಬಾದ್ ಬಸ್ ನಿಲ್ದಾಣದಲ್ಲಿ ಬಂಗಾರದ ಆಭರಣ ಕಳ್ಳತನ ಮಾಡಿದ ಕಳ್ಳರನ್ನು ಬಂಧಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರ ಪೊಲೀಸ್ ಠಾಣೆಯ ಕಾರ್ಯಾಚರಣೆಯಲ್ಲಿ 48 ಗಂಟೆಯಲ್ಲಿ ಶಹಾಬಾದ್ ಬಸ್ ನಿಲ್ದಾಣದಲ್ಲಿ ಬಂಗಾರದ ಆಭರಣ ಕಳ್ಳತನ ಮಾಡಿದ ಕಳ್ಳರನ್ನು ಬಂಧಿಸಲಾಗಿದೆ. ದಿನಾಂಕ 16ನೇ ಡಿಸೆಂಬರ್ 2025 ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ ಶಹಾಬಾದ್ನಿಂದ ಜೇವರ್ಗಿಗೆ ಹೋಗುವ ಬಸ್ಗೆ ಇರುವಾಗ ಜನಸಂದಣಿಯಲ್ಲಿ ಯಾರೋ ಕಳ್ಳರು ವಿಜಯಲಕ್ಷ್ಮಿ ಇವರ ಕೊರಳಲ್ಲಿನ ಬಂಗಾರದ ಲಾಕೆಟ್ ಮತ್ತು ಗೌರಮ್ಮ ಅವರ ಕೊರಳಲ್ಲಿನ ಜೀರಾಮಣಿ ಹೀಗೆ ಒಟ್ಟು 3,60,000 ರೂಪಾಯಿ ಕಿಮ್ಮತ್ತಿನ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದರು. ಈ ಬಗ್ಗೆ ಶಹಾಬಾದ್ ನಗರ ಠಾಣೆ ಗುನ್ನೆ ನಂಬರ್ 143/2025 US 332 BNS 2023 ನೆದ್ದರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು. ಈ ಪ್ರಕರಣದ ಆರೋಪಿ ಮತ್ತು ಮುದ್ದೆಮಾಲು ಪತ್ತೆ ಕುರಿತು ಶಂಕರಗೌಡ ಪಾಟೀಲ್ ಡಿಎಸ್ಪಿ ಶಹಾಬಾದ್ ಅವರ ಮಾರ್ಗದರ್ಶನದಲ್ಲಿ ನಟರಾಜ್ ಲಾಡೆ ಪಿಐ ಮತ್ತು ಶ್ಯಾಮರಾಯ್ ಪಿಎಸ್ಐ ಇವರ ನೇತೃತ್ವದಲ್ಲಿ ಸಿಬ್ಬಂದಿಯವರಾದ ಮಲ್ಲಿಕಾರ್ಜುನ್ ಎಎಸ್ಐ, ನಾಗೇಂದ್ರ ಹೆಚ್ಸಿ, ಸಂತೋಷ್ ಸಿಪಿಸಿ, ಹುಸೇನ್ ಬಾಷಾ ಸಿಪಿಸಿ, ಬಿಳನ ಸಿದ್ದಯ್ಯ ಸಿಪಿಸಿ ಮತ್ತು ವೆಂಕಟೇಶ್ ಎಪಿಸಿ ಇವರನ್ನ ಒಳಗೊಂಡ ತಂಡ ರಚನೆ ಮಾಡಿ ಆರೋಪಿ ಮತ್ತು ಮುದ್ದೆಮಾಲು ಪತ್ತೆ ಕುರಿತು ಕಳುಹಿಸಲಾಗಿತ್ತು. ನಂತರ ಈ ತಂಡವು ವೈಜ್ಞಾನಿಕ ತಳಹದಿಯ ಮೇಲೆ ತನಿಖೆ ಕೈಗೊಂಡು ಆರೋಪಿತರಾದ ಶಶಿಕಲಾ ಗಂಡ ಶಖಾ ಉಪಾಧ್ಯಾಯ್, ಸಾಕಿನ್ ಬಾಪುನಗರ ಕಲಬುರ್ಗಿ, ಮಾಧುರಿ ಗಂಡ ಜಾಕಿ ಸಕಟ್, ಸಾಕಿನ್ ಸುಂದರ್ ನಗರ ಕಲಬುರ್ಗಿ, ಚಿಮ್ಮನ ಗಂಡ ಅನಿಲ್ ಕಾಂಬ್ಳೆ, ಸಾಕಿನ್ ಬಾಪುನಗರ ಕಲಬುರ್ಗಿ ಇವರಿಗೆ ದಸ್ತಗಿರಿ ಮಾಡಿ ಆರೋಪಿತರಿಂದ ಪ್ರಕರಣದಲ್ಲಿ ಕಳ್ಳತನವಾದ ಬಂಗಾರದ ಲಾಕೆಟ್ ಮತ್ತು ಜೀರಾಮಣಿ ಹೀಗೆ ಒಟ್ಟು 3,60,000 ರೂಪಾಯಿ ಕಿಮ್ಮತ್ತಿನ ಆಭರಣಗಳನ್ನು ಜಪ್ತಿಪಡಿಸಿಕೊಂಡಿದ್ದಾರೆ. ಈ ಪ್ರಕರಣ ಪತ್ತೆ ಮಾಡಿದ ಶಹಾಬಾದ್ ನಗರ ಠಾಣೆಯ ತಂಡಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಡ್ಡೂರು ಶ್ರೀನಿವಾಸಲು ತಿಳಿಸಿದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಸೇಡಂ ಮತ್ತು ಶಹಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ಸ್ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂಥ ಚೈನ್ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಒಂದು 3 ಪ್ರಕರಣ ದಾಖಲಾಗಿರುತ್ತದೆ. ಒಂದು ಶಹಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 16th ಡಿಸೆಂಬರ್ಗೆ ಇಬ್ಬರು ಪ್ಯಾಸೆಂಜರ್ಸ್, ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ, ಇವರಿಬ್ಬರು ಶಹಾಬಾದ್ ನಗರ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂತಹ ಬಂಗಾರದ ಲಾಕೆಟ್ಟು ಮತ್ತು ಕೊರಳಲ್ಲಿನ ಜೀರಾಮಣಿ ಒಟ್ಟು 3,60,000 ವರ್ತ್ ಆಫ್ ಗೋಲ್ಡ್ ಕಳ್ಳತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ನಾವು ಶಹಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 143/2025 ಅಂತ ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಸೇಡಂ ಪಟ್ಟಣದಲ್ಲಿ ಸೇಡಂ ಬಸ್ ಸ್ಟ್ಯಾಂಡಲ್ಲಿ ಇದೇ ರೀತಿಯಿಂದ ಸೇಮ್ ಬಸ್ ಹತ್ತಬೇಕಾದ್ರೆ ಅವರು ಕೊರಳಲ್ಲಿರುವಂತಹ ಆಭರಣಗಳು, ಬಂಗಾರ ಆಭರಣಗಳ ವರ್ತ್ 8 ತೊಲಾಸ್ ಆಫ್ ಗೋಲ್ಡ್, 6 lakhs ವರ್ತ್ ಗೋಲ್ಡ್ ಕಳೆದೋಗಿದೆ. ಈ ಸಂಬಂಧ 2 ಪ್ರಕರಣಗಳು ಡಿಫ್ರೆಂಟ್ ಡೇಟ್ಸ್, ಒಂದು 183/2025 ಮತ್ತು 224/2025. ಈ 3 ಕೇಸಸಲ್ಲಿ ನೋಡಿದರೆ ಒಂದೇ ಸಿಮಿಲರ್ ಗೊತ್ತಾಗುತ್ತೆ. ಒಂದು ಬಸ್ ಸ್ಟ್ಯಾಂಡಲ್ಲಿ ಕಳ್ಳತನ ಆಗಿರುವುದು, ಸೆಕೆಂಡ್ ಬಸ್ ಹತ್ತಬೇಕಾದ್ರೆ ಕಳ್ಳತನ ಆಗಿರುವುದು ಮತ್ತು ಅವರ ಕೊರಳಲ್ಲಿರುವಂತಹ ಆಭರಣಗಳು ಕಳ್ಳತನ ಮಾಡ್ಕೊಂಡು ಹೋಗಿರೋದು ಸೇಮ್ ಮೋಡಸ್ ಕಂಡು ಬಂದಿರೋದ್ರಿಂದ ಇದೆಲ್ಲ ಸೇಮ್ ಗ್ಯಾಂಗ್ಗೆ ಮಾಡಿರ್ತಾರೆ ಅಂತ ನಾವು ಒಂದು 2 ತಂಡವನ್ನು ರಚನೆ ಮಾಡಿದ್ದೇವೆ. ಒಂದು ಶಹಾಬಾದ್ ಒಂದು ಮತ್ತು ಸೇಡಂ ಅವ್ರದ್ದು ಒಂದು. ಇದೇ ರೀತಿಯಿಂದ ಒಂದು ಈ ಶಹಾಬಾದ್ ನಗರದ ಕೇಸಲ್ಲಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಮತ್ತು ಅವರು PSI ಮತ್ತು ASI ಆಗಿರುತ್ತ ಮಲ್ಲಿಕಾರ್ಜುನ್, ನಾಗೇಂದ್ರ, ಸಂತೋಷ್, ಹುಸೇನ್ ಬಾಷಾ, ಬೆಲನ್ ಸಿದ್ದಯ್ಯ ಮತ್ತು ವೆಂಕಟೇಶ್ APC ಇವರನ್ನು ಸೇರಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಮತ್ತು ಅದೇ ರೀತಿಯಿಂದ ಈ ಸೇಡಂ ಪಟ್ಟಣದಲ್ಲಿನೂ ಅವರ ಈ CPI ಮಹಾದೇವ್ CPI ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಉಪೇಂದ್ರ ಕುಮಾರ್ PSI ಮತ್ತು ಶರಣಪ್ಪ PSI ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ, ಶ್ರೀದೇವಿ, ಗೀತಾ, ಭಾಗ್ಯಶ್ರೀ, ವಿಜಯಲಕ್ಷ್ಮಿ
ಮತ್ತು ಮಾರುತಿ, ರತ್ನ, ಸದಾಶಿವ್, ಶಿವಕುಮಾರ್ ಅಷ್ಟು ತಂಡವನ್ನು ರಚನೆ ಮಾಡಲಾಗಿದೆ. ಜನ್ಮದಾತ ವಿಎನ್ ಅಟೂರ್ ಸ್ಮಾರಕ ಟ್ರಸ್ಟ್ ವತಿಯಿಂದ ಕಲಬುರಗಿ ನಗರದ ನಂದಿ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ರೈತ ವಿಜ್ಞಾನಿ ಶರಣಬಸಪ್ಪ ಪಾಟೀಲ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ರೈತ ದೇಶದ ಬೆನ್ನೆಲುಬು ಎನ್ನುವುದು ಮಾತಲ್ಲ, ನಮ್ಮ ದಿನನಿತ್ಯದ ಶ್ರಮವೇ ಅದಕ್ಕೆ ಸಾಕ್ಷಿ ಎಂದು ರೈತ ವಿಜ್ಞಾನಿ ಕೃಷಿ ಪಂಡಿತರಾದ ಶರಣಬಸಪ್ಪ ಪಾಟೀಲ್ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ನಂದಿ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಜನ್ಮದಾತ ವಿಎಸ್ ಅಟೂರ್ ಸ್ಮಾರಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ನಿಮಿತ್ತ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ, ಮಳೆ ಬಿಸಿಲು ಲಾಭ ನಷ್ಟಗಳ ನಡುವೆಯೂ ನಾವು ಭೂಮಿಯೊಂದಿಗೆ ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಇಂದಿನ ಕಾಲದಲ್ಲಿ ಕೃಷಿ ಕೇವಲ ಪರಂಪರೆಯ ಉದ್ಯೋಗವಲ್ಲ, ಅದು ವಿಜ್ಞಾನ, ತಂತ್ರಜ್ಞಾನ ಮತ್ತು ಜ್ಞಾನದಿಂದ ಬೆಳೆಯಬೇಕಾದ ಕ್ಷೇತ್ರವಾಗಿದೆ. ಸುಧಾರಿತ ಬೀಜಗಳು, ಹನಿ ನೀರಾವರಿ, ಮಣ್ಣು ಪರೀಕ್ಷೆ, ಡಿಜಿಟಲ್ ಮಾರುಕಟ್ಟೆ ಮತ್ತು ಬೆಳೆ ವಿಮೆ ಯೋಜನೆಗಳು ರೈತನ ಬದುಕಿಗೆ ಹೊಸ ಆಶಾಕಿರಣ ತಂದಿವೆ. ಇವುಗಳನ್ನು ಸರಿಯಾಗಿ ಬಳಸಿಕೊಂಡರೆ ರೈತನ ಆರ್ಥಿಕ ಸ್ಥಿತಿಯು ಬಲವಾಗುತ್ತದೆ. ಆದರೆ ಅದರ ಪ್ರಗತಿಗೆ ಸರ್ಕಾರ, ವಿಜ್ಞಾನಿಗಳು ಮತ್ತು ಸಮಾಜ ಎಲ್ಲರೂ ಕೈಜೋಡಿಸಬೇಕು ಎಂದು ಮಾರ್ಮಿಕವಾಗಿ ನುಡಿದರು. ಟ್ರಸ್ಟಿನ ಅಧ್ಯಕ್ಷರಾದ ನ್ಯಾಯವಾದಿ ಹನುಮಂತರಾಯ ಅಟ್ಟೂರ್ ಮಾತನಾಡುತ್ತಾ, ಯುವಕರು ಕೃಷಿಯಿಂದ ದೂರ ಸರಿಯದೆ ಹೊಸ ಆಲೋಚನೆಗಳೊಂದಿಗೆ ಮುಂದೆ ಬರಬೇಕು. ಶರಣಬಸಪ್ಪ ಪಾಟೀಲರು ಕೃಷಿಗೆ ಸಂಬಂಧಪಟ್ಟ ಹಲವಾರು ಸಲಕರಣೆ ಸಂಶೋಧನೆಗೊಳಿಸಿ ಅತಿ ಕಡಿಮೆ ಬೆಲೆಯಲ್ಲಿ ರಾಜ್ಯವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ರೈತರು ಸಲಕರಣೆ ಪಡೆದು ಪ್ರಗತಿಪರ ರೈತರಾಗಿದ್ದಾರೆ. ಇವರ ಸಂಶೋಧನೆಗಳಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಪಾಟೀಲರು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ನಾಡಿನ ರೈತ ವಿಜ್ಞಾನಿಯಾಗಿದ್ದಾರೆ. ರೈತನ ಶ್ರಮಕ್ಕೆ ನ್ಯಾಯಸಮ್ಮತ ಬೆಲೆ ದೊರೆತಾಗ ಮಾತ್ರ ಕೃಷಿ ಸಾರ್ಥಕವಾಗುತ್ತದೆ. ನಾವು ಪ್ರಕೃತಿಯನ್ನು ಗೌರವಿಸಿ ಪರಿಸರ ಸ್ನೇಹಿ ಕೃಷಿಯನ್ನ ಅಳವಡಿಸಿಕೊಂಡು ಮುಂದಿನ ತಲೆಮಾರಿಗೆ ಆರೋಗ್ಯಕರ ಭವಿಷ್ಯವನ್ನ ನೀಡೋಣ. ರೈತರ ಪ್ರಗತಿ ಎಂದರೆ ದೇಶದ ಪ್ರಗತಿ. ಈ ನಂಬಿಕೆಯೊಂದಿಗೆ ನಾವು ಶ್ರಮಿಸುತ್ತಲೇ ಇರುತ್ತೇವೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ನಾಗೇಂದ್ರಯ್ಯ ಮಠ್, ಹಿರಿಯ ಕಲಾವಿದರಾದ ದಿಲೀಪ್ ಕುಮಾರ್ ಭಕ್ರೆ, ಅಸ್ಲಾಂ ಶೇಖ್ ಆಗಮಿಸಿದ್ದರು. ಸಂಗೀತ ಕಲಾವಿದರಾದ ಶ್ರವಣ್ ಕುಮಾರ್ ಮಠ್, ಮಹೇಶ್ ತೆಲೆಕೋಣಿ, ಜನಪದ ಕಲಾವಿದರಾದ ರಾಜು ಹೆಬ್ಬಾಳ್ ರೈತ ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಶರಣಬಸಪ್ಪ ಜೆ ಪಾಟೀಲ್, ಭರತ್ ಮಠ್, ಶರಣು ಕಲ್ಮಠ್, ಗುರುರಾಜ್ ಮರಗುತ್ತಿ, ನಂದೀಶ್ ಮಠ್, ಜಮೀರ್ ಶೇಖ್, ನಾಗರಾಜ್ ಮರಗುತ್ತಿ, ರವಿಕುಮಾರ್ ಕಾಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನನಗೆ ಈಗ 20 ವರ್ಷ ನಡೆದು ಕೈ ಹಿಡಿತಾ ಇದ್ದೇನೆ ಸರ್. ನೀವು ಏನ್ರ ಕನಿಷ್ಠ ಒಂದು 10 ರಿಂದ 15 ಸಲ ನನಗೆ ಸನ್ಮಾನ ಮಾಡಿರ್ಬೇಕು. ನೀವು ಎಷ್ಟು ಸನ್ಮಾನ ಮಾಡ್ತೀರಿ ಆಟ ನನಗೆ ಹೊರೆ ಆಗ್ಲತ್ತದ್ರಿ. ಅದ್ರ ಸಲುವಾಗಿ ಹೊಸ ಹೊಸ ಸಂಶೋಧನೆಗಳು ಹೊರಬರ್ತವ್ರಿ. ಇವತ್ತಿನ ದಿನ ನೀವು 20 ಸಲ ನನಗೆ ಸನ್ಮಾನ ಮಾಡಿರಿ, 25 ಇನೋವೇಷನ್ ಮಾಡಿರಿ ಸರ್. ಪ್ರತಿಯೊಂದು ರೈತರಿಗೆ ಮುಟ್ಟಿಸಪ್ಲೇ ನೀವು ಪ್ರತಿಯೊಂದು ಅದಕ್ಕೆ ಡಿಟೇಲ್ ಹೇಳ್ಬೇಕಂದ್ರೆ ಒಂದೊಂದು ತಾಸು ಗೊತ್ತವ್ರಿ. ಈಗ ನನಗೆ ಈಗಾಗಲೇ 17 ಪ್ರಶಸ್ತಿ ಬಂದವ ಸರ್. ರಾಷ್ಟ್ರ ಮಟ್ಟದಲ್ಲೂ ಅದರಿ, ರಾಷ್ಟ್ರ ಮಟ್ಟದ 2 ಪ್ರಶಸ್ತಿ ಅವರಿ. ಸಾಕಷ್ಟು ಸಂಘ ಸಂಸ್ಥೆಗಳು ಪ್ರತಿಯೊಂದು ಇವಕ್ಕೆಲ್ಲ ಮೇನ್ ಕಾರಣ ಅಂತಂದ್ರೆ ಇದು ನಮ್ಮ ಎಲ್ಲ ರೈತರಿಗೆ ತಂದ್ರಿ. ನೀವು ಮಾಡ್ತಾ ಇದ್ದೀರಲ್ಲ ಇದು ಸಮಾಜ ಸೇವೆ ಗೆಳೆಯರ ಒಳಗೆ ಇದು ಉಳಿತದ್ರಿ. ನಾವೇನೋ ನಮ್ಮ ಸಲಕ್ಕೆ ನಾವು ಆಸ್ತಿ ಮಾಡಿದ್ರೆ ನಮ್ಗೆ ಯಾರು ಕೇಳಲ್ರಿ. ಸಮಾಜಕ್ಕೆ ಏನೋ ನಾವು ಒಂದು ಕೊಡುಗೆ ಕೊಟ್ಟೇವಂದ್ರೆ ನಮ್ಗೆ ಯಾರೇ ಗುರುತಿಸ್ತಾರ ನಮ್ಮ ನಾಳೆಗೆ ಹೆಸರು ಉಳಿತದ್ರಿ. ನಾವು ನಮ್ಮ ಸಲಕ್ಕೆ ನಾವು 100 ಚೀಲ ಬೆಳೆದ್ರೂ ನಮ್ಗೆ ಉಪಯೋಗ ಇಲ್ರಿ. ಏನೋ ಒಂದು 4 ಚೀಲ ಗೊಬ್ಬರ ಹೆಚ್ಚಿಗೆ ಹಾಕಿರ್ಬೇಕು, ಅವ್ನು ಬೆಳೆದಿರ್ಬೇಕಂತಾರೆ. ಅದೇ 4 ಮಂದಿಗೆ ಏನ್ರಿ ಬೆಳೆ ಹಾಳಾಗ್ತಿತ್ತು, ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಒಂದೊಂದು ಚೀಲ ಇಳುವರಿ ಹೆಚ್ಚಿಗೆ ತೊಗೊಂಡ್ರೆ ಇವ್ರಿಂದ ಹೆಲ್ಪ್ ಆಯ್ತು ಅಂತ ಅವ್ರು ನೆನ್ಪಿಡ್ತೀವಿ. ನಾನು 20 ವರ್ಷದಿಂದ ವಿಡಿಯೋ ಯಾಕೆ ಇಟ್ಟಿಲ್ಲ ಅಂದ್ರೆ ಸರ್ ಅದಕ್ಕೆ ನಮ್ಗೆ ಹೆಲ್ಪ್ ಆಯ್ತು ರೀ. ಮೊದಲೆಲ್ಲ ನಾವು ಇಲ್ಲಿ ನಿಮ್ಮಂತ ಗೆಳೆಯರ ಬಳಗದಾಗ ನಾವು ಗುರುತಿಸಿದಾಗೆ ಸರ್ಕಾರದವ್ರು ಕಣ್ಣಿಗಿತ್ತು. ನಮ್ಮನ್ನೆಲ್ಲ ಅನ್ನ ಕೊಡ್ತಕ್ಕಂಥ ರೈತರಿಗೆ ಇವತ್ತು ನಾವು ರೈತ ದಿನಾಚರಣೆ ನಿಮಿತ್ತ ಇವತ್ತಿನ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಹಾಗಾಗಿ ರೈತ ದಿನಾಚರಣೆ ಅಂತ ನಮ್ಮ ಮಾಜಿ ಪ್ರಧಾನಿ ಮಂತ್ರಿಗಳಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನ ಇವತ್ತು. ಹಾಗಾಗಿ ಆ ಜನ್ಮದಿನ ಇವತ್ತು ಅವರು ಇಡೀ ಅವ್ರ ಜನ್ಮದಿನ ನನ್ನ ಜನ್ಮದಿನ ಆಚರಣೆ ಮಾಡೋದು ಬೇಡ, ಅವರು ಕೂಡ ಪ್ರಧಾನಮಂತ್ರಿಗಳಾಗಿ ಅದ್ಭುತ ಸೇವೆ ಸಲ್ಲಿಸುವ ಜೊತೆಗೆ ನನ್ನ ಜನ್ಮದಿನ ಈ ರೈತರಿಗೆ ನಾವು ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ರೈತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ರೈತ ದಿನಾಚರಣೆಯಲ್ಲಿ ನಾವೆಲ್ಲರೂ ಇವತ್ತು ದಿಢೀರ್ನ ಒಂದು 10-15 ನಿಮಿಷದಲ್ಲಿ ಕಾರ್ಯಕ್ರಮ. ಯಾಕಂದ್ರೆ ನಾವು ಮಧ್ಯಾಹ್ನ ಶರಣಗೌಡರು ಫೋನ್ ಅವ್ರ ಕಾರ್ಯಕ್ರಮದ ನಿಮಿತ್ತ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿದಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ತಕ್ಷಣ ನಮ್ಮ ಮಹೇಶರು ನಮ್ಮ ಶರಣಗೌಡರು ಸಿಕ್ಕಾಗ ನಮ್ಗೆ ಅನಿಸ್ತು ಇವತ್ತು ರೈತ ದಿನಾಚರಣೆ ಮಾಡ್ಬೇಕಂತೀವಿ, ಯಾರಿಗೆ ಮಾಡ್ಬೇಕು ಅಂತ ನಾವು ವಿಚಾರ ಮಾಡಿದ ತಕ್ಷಣನೇ ನಮಗೆ ಅನ್ನ ಕೊಡ್ತಕ್ಕಂಥ ರೈತನೇ ನಾನು ಶರಣಗೌಡರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.
ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.